ಸರ್ಕಾರಕ್ಕೆ ಮೀಸಲಾತಿ ಹೋರಾಟದ ಜೊತೆ ವಕ್ಫ್ ಟೆನ್ಷನ್ ಉಭಯ ಸದನಗಳಲ್ಲೂ ಪ್ರಸ್ತಾಪವಾಗಿರುವ ವಕ್ಫ್ ವಿವಾದ ಒಂದು ಕಡೆ ಸರ್ಕಾರದ ಮೀಸಲಾತಿ ಹೋರಾಟದ ಜೊತೆ ವಕ್ಫ್ ಟೆನ್ಷನ್ ಕೂಡ ಜಾಸ್ತಿ ಆಗ್ತಾ ಇದೆ. ಉಭಯ ಸದನಗಳಲ್ಲೂ ಪ್ರಸ್ತಾಪವಾಗಿರುವ ವಕ್ಫ್ ವಿವಾದ. ವಕ್ಫ್ ರೈತರಿಗೆ ನೋಟಿಸ್ ಕೊಟ್ಟು ತೊಂದರೆ ನೀಡ್ತಾ ಇದೆ. ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿದೆ ಅಂತ ಹೇಳಿ ವಿಪಕ್ಷಗಳು ಇದೀಗ ಆಗ್ರಹಿಸ್ತಾ ಇದೆ. ರಾಜ್ಯದಲ್ಲಿ ಸೃಷ್ಟಿಯಾಗಿರುವ ಗೊಂದಲ ನಿವಾರಣೆಗೆ ಆಗ್ರಹ ಮಾಡ್ತಿದ್ದಾರೆ. ಗೆಜೆಟ್ ನೋಟಿಫಿಕೇಶನ್ ಹೊಂದಿಸಬೇಕು ಅಂತ ಕೂಡ. ಹಾಗಾಗಿ ಇದೀಗ ಸರ್ಕಾರಕ್ಕೆ ವಕ್ಫ್ ಟೆನ್ಷನ್ ಕೂಡ ಜೋರಾಗ್ತಾ ಇದೆ. ಉಭಯ ಸದನಗಳಲ್ಲೂ ಕೂಡ ಪ್ರಸ್ತಾಪವಾಗ್ತಾ ಇದೆ ವಕ್ಫ್ ವಿವಾದ. ರೈತರಿಗೆ ವಕ್ಫ್ ನೋಟಿಸ್ ಕೊಟ್ಟು ತೊಂದರೆಯನ್ನ ಕೊಡ್ತಿದ್ದೀರಾ ಅಂತ ಹೇಳಿ ಈಗ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ವಕ್ಫ್ ವಿಚಾರವನ್ನ ಇಟ್ಕೊಂಡು ಏನು ಒಂದು ವಿಪಕ್ಷಗಳು ಕೂಡ ಕೆಂಡ ಕಾರ್ತಾ ಇತ್ತು. ನಿಮ್ಗೆ ಖಾತಾ ಮಾಡಿಸ್ಕೊಡ್ತಾರೆ ಬಿಡ್ರೆ ಒಂದೇ ಒಂದು ಅಡಿ ಜಾಗ ಬಿಡ್ರೆ ಉಳಿಸ್ತಾರೆ. ಅಪೋಸಿಷನ್ ನೋಡಿಸ್ಕೊಡುತ್ತೆ. ಅಪೋಸಿಷನ್ ಮಾತಾಡುವಾಗ ಸನ್ಮಾನ್ಯ ಅಧ್ಯಕ್ಷರೇ, ಇದು ಅವ್ರಿಗೆ ಅಲ್ಲಿರೋ ಬಡವರಿಗೆ ಆತಂಕದಲ್ಲಿದ್ದಾರೆ. ಇವರು ನೋಟಿಸ್ ವಾಪಸ್ ತೆಗೀರಿ. ನೋಟಿಸ್ ವಾಪಸ್ ತೆಗೆಯೋದ್ರಿಂದ ಏನೂ ಆಗಲ್ಲ. ಯಾಕಂದ್ರೆ ಇವರು ಹೇಳಿದಾರಲ್ಲ 1 ಲಕ್ಷ ಚಿಲ್ಲರೆ ಅಲ್ಲೂ ವಾಪಸ್ ತೆಗಿಬೇಕು. ಅವ್ರ ಗೆಜೆಟ್ ಅಲ್ಲಿ ಇದೆಯಲ್ಲ, ಅವ್ರದ್ದು ಗೆಜೆಟ್ ಅಲ್ಲಿ ಅಲ್ಲಿ ತೆಗಿಬೇಕು. ಅಲ್ಲಿ ತೆಗೆದಾಗ ಇದೆ ರಿಲೀಫ್ ಸಿಗೋದು. ಈಗ ನೋಟಿಸ್ ಕೊಟ್ಟಿದ್ದಾರೆ, ವಿಡ್ರಾ ಮಾಡಿದ್ರೆ ಇನ್ನೊಂದ್ಸರಿ ನೋಟಿಸ್ ಕೊಡ್ಬೋದು. ಕಾನೂನು ಹಂಗಿದೆ. ಕಾನೂನು ಹಂಗೆ ಮಾಡ್ಬಿಟ್ಟಿದ್ದಾರೆ ನೀವು. ತಹಸೀಲ್ದಾರು ಡಿಸಿಗೆ ಬೇರೆ ದಾರಿನೇ ಇಲ್ಲ. ಅವ್ರಿಗೇನ್ ದಾರಿ ಇದೆ ಪಾಪ? ವಕ್ಫ್ ಬೋರ್ಡ್ ಅಂದ್ರೆ ಸುಪ್ರೀಂ ಅಂತ ಹೇಳಿದ್ದಾರೆ ಅವ್ರಿಗೆ. ವಿಪಕ್ಷಗಳ ಕಾಂಗ್ರೆಸ್ ನಾಯಕರಿಗೆ ಇದೀಗ ತಲೆನೋವಾಗ್ತಾ ಇದೆ. ಸೋಮವಾರದ ಅಧಿವೇಶನದಲ್ಲಿ ಮತ್ತೆ ವಕ್ಫ್ ಕೋಲಾಹಲ ಫಿಕ್ಸ್ ಆಗುತ್ತಾ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಈಗಾಗಲೇ ವಕ್ಫ್ ವಿಚಾರದ ಚರ್ಚೆಗೆ ಅವಕಾಶವನ್ನ ನೀಡಿದ್ದಾರೆ ಸ್ಪೀಕರ್. ಬಾಕಿ ಇರುವ ಅಧಿವೇಶನದ ಕಲಾಪದಲ್ಲಿ ಸರ್ಕಾರಕ್ಕೆ ವಕ್ಫ್ ತಲೆಬಿಸಿ ಇದೀಗ ಕಾಡ್ತಾ ಇದೆ. ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡುವ ಲೆಕ್ಕದಲ್ಲಿ ಒಂದ್ ಕಡೆ ಕಾಂಗ್ರೆಸ್ನವರು ಇದ್ದಾರೆ. ಆದ್ರೆ ವಕ್ಫ್ ವಿಚಾರವನ್ನ ಇಟ್ಕೊಂಡು ಇದೀಗ ಮತ್ತೆ ಸುದ್ದಿ ಆಗ್ತಾ ಇದೆ. ವಿಪಕ್ಷಗಳ ಟೀಕೆಗಳಿಂದ ಕಾಂಗ್ರೆಸ್ ನಾಯಕರಿಗೆ ಇದೀಗ ತಲೆನೋವಾಗ್ತಾ ಇದೆ. ಏನು ಒಂದು ಕಾಂಗ್ರೆಸ್ ನಾಯಕರು ಕೂಡ ಒಂದು ದೊಡ್ಡ ಮಟ್ಟದ ಪಟ್ಟಿಯನ್ನ ಸಿದ್ಧಪಡಿಸಿಟ್ಕೊಂಡಿದ್ರು. ಯಾಕೆ ಅಂದ್ರೆ ವಿಪಕ್ಷಗಳಿಗೆ ತಿರುಗೇಟು ಕೊಡಬೇಕು ಅಂತ ಹೇಳಿ. ಆದ್ರೆ ವಿಪಕ್ಷಗಳು ಕೂಡ ತಾವೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರದ ಅವಧಿಯಲ್ಲಿ ಆದ ಹಗರಣಗಳ ಪಟ್ಟಿಯನ್ನ ಕೂಡ ಇದೀಗ ಇವರು ಕೂಡ ಸಿದ್ಧಪಡಿಸಿ ಇಟ್ಕೊಂಡಿದ್ದಾರೆ. ಅದರಲ್ಲಿ ವಕ್ಫ್ ವಿವಾದ ಇದೀಗ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿದೆ.